ಜಿಮ್ ಟ್ರೈನರ್ನ ಹಿಟ್ ಅಂಡ್ ರನ್ ಸಾವಿನ ಪ್ರಕರಣಕ್ಕೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಮೊದಲಿಗೆ ಅಪಘಾತ ಅನಿಸಿಕೊಂಡಿದ್ದ ಪ್ರಕರಣ ಈಗ ಕೊಲೆ ಸ್ವರೂಪವನ್ನು ಪಡ್ಕೊಂಡಿದೆ. ಟ್ರೈನರ್ ಜೊತೆಗೆ ಲಿವ್ ಇನ್ ಸಂಬಂಧದಲ್ಲಿದ್ದವಳೇ ಸುಪಾರಿ ಕೊಟ್ಟಿದ್ಲು ಅಂತ ಹೆತ್ತವರು ಆರೋಪ ಮಾಡ್ತಿದ್ದಾರೆ. ಮದುವೆಯಾಗಿ 3 ಮಕ್ಕಳಿದ್ದಾರೆ ಸರ್. ರೂಹಿಯಲ್ಲಿಗೆ ಸರಿ ಇಲ್ಲ, ಬಟ್ ಸಾಯಿಸೋಣ ಹೋಗ್ಬಾರ್ದಲ್ವಾ ಸರ್. ಜಿಮ್ನಲ್ಲಿ ಅರಳಿತ್ತು ಪ್ರೀತಿ, ಹುಡುಗ ಆಗೋದ ಬಲಿ. ಕದ್ದು ಮುಚ್ಚಿ ಸಂಸಾರ, ಜಿಮ್ ಟ್ರೈನರ್ ಹರೋಹರ. ಕಟ್ಟುಮಸ್ತಾಗಿದ್ದ ದೇಹ, ಕಣ್ಣು ಕುಕ್ಕುವಂತ ಮೈಕಟ್ಟು, ಜೊತೆಗೆ ಪ್ರಾಯದ ವಯಸ್ಸು ಬೇರೆ. ಜಿಮ್ನಲ್ಲಿ ಬೆವರಿಳಿಸ್ತಿದ್ರೆ ಎಲ್ಲರ ಕಣ್ಣು ಈತನ ಮೇಲೆ ಇರ್ತಿತ್ತು. 30ರ ಪೋರನಿಗೆ ನೋಡಿದವರೆಲ್ಲ ಬೋಲ್ಡ್ ಆಗ್ತಿದ್ರು. ಆದರೆ ಏನ್ ಮಾಡುವುದು, ಎಲ್ಲವನ್ನ ಕೊಟ್ಟಿದ್ದ ಭಗವಂತ ಆಯಸ್ಸು ಕೊಟ್ಟಿರಲಿಲ್ಲ. ಟ್ರಿಪ್ಗೆ ಅಂತ ಹೋದವ ಹಾದಿ ಬೀದಿ ಹೆಣವಾಗಿದ್ದ. ಇನ್ನೇನು ಈತನ ಕೇಸೇ ಮುಗಿದೋಯ್ತು ಅನ್ನೋ ಹೊತ್ತಲ್ಲೇ ಹಸಿ ಬಿಸಿ ಕಹಾನಿಯೊಂದು ತೆರೆದುಕೊಂಡಿದೆ. ಜಿಮ್ ಟ್ರೈನರ್ ಸಾವಿನ ಹಿಂದೆ 3 ಮಕ್ಕಳ ತಾಯಿಯ ನೆರಳು ಸುತ್ತಕೊಂಡಿದೆ. ಸುರಸುಂದರಾಂಗಿಯೇ ಸುಪಾರಿ ಕೊಟ್ಟು ಕೊಲೆ ಮಾಡಿಸಿದ್ದಾಳೆ ಅಂತ ಈತನ ಹೆತ್ತವರು ಆರೋಪ ಮಾಡುತ್ತಿದ್ದಾರೆ. ಮೇ 8, 2026ರಂದು ಚಿಕ್ಕಬಳ್ಳಾಪುರ ತಾಲೂಕಿನ ಸೇಡ್ದಿನ್ನೆ ಬಳಿಯ ಬಳಿ ಭೀಕರ ಅಪಘಾತವೊಂದು ಸಂಭವಿಸಿತ್ತು. ಸ್ನೇಹಿತರ ಜೊತೆ ಹೋಗ್ತಿದ್ದ ಬೆಂಗಳೂರು ಮೂಲದ 30 ವರ್ಷದ ಜಿಮ್ ಟ್ರೈನರ್ ದೇವಿ ಪ್ರಸಾದ್ ಬಿದ್ದಲ್ಲೇ ಪ್ರಾಣ ಬಿಟ್ಟಿದ್ದ. ಹಿಟ್ ಅಂಡ್ ರನ್ಗೆ ಪ್ರಾಣ ಹೋಗಿರಬೇಕು, ಇದೊಂದು ಭೀಕರ ಅಪಘಾತ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಹೀಗಾಗಿಯೇ ಈತನ ಹೆತ್ತವರು ಕೂಡ ಅಂತ್ಯಕ್ರಿಯೆ ಮಾಡಿ ಮುಗಿಸಿದ್ರು. ಇನ್ನೇನು ದೇವಿ ಪ್ರಸಾದ್ನು ಕಣ್ಮರೆಯಾದ, ಈತನ ಕೇಸು ಮುಗಿತು ಅನ್ನೋ ಹೊತ್ತಲ್ಲೇ ಹೊಸ ಕಹಾನಿ ತೆರೆದುಕೊಂಡಿದೆ. ಮೃತನ ಕುಟುಂಬಸ್ಥರು ನೀಡಿದ ದೂರು ಇಡೀ ಪ್ರಕರಣದ ದಿಕ್ಕನ್ನೇ ಬದಲಿಸಿದೆ. ಇದು ಬರೀ ಅಪಘಾತವಲ್ಲ, ಇದೊಂದು ಪಕ್ಕಾ ಪ್ರೀಪ್ಲಾನ್ಡ್ ಮರ್ಡರ್ ಅಂತ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದೇವಿ ಪ್ರಸಾದ್ ಸಾವಿನ ಹಿಂದೆ ಬ್ಯೂಟಿ ಆಂಟಿಯ ಕಥೆಯನ್ನ ಬಿಚ್ಚಿಟ್ಟಿದ್ದಾರೆ. ಈ ಹೆಣ್ಮಗಳ ಹೆಸರು ರೂಹಿ ಆಲಿ ಅಂತ. ಬಳುಕೋ ಬಳ್ಳಿಯಂತಿದ್ದವಳು ದೇವಿ ಪ್ರಸಾದ್ ಇದ್ದ ಜಿಮ್ಗೆ ಬರ್ತಿದ್ದಳು. ಹೀಗಾಗಿ ಈತನೇ ಈಕೆಯ ಕೋಚರಾಗಿದ್ದ. ಮೊದಲಿಗಿದ್ದ ಹಾಯ್ ಬಾಯ್ ಸ್ನೇಹ ದಿನಗಳು ಉರುಳುತ್ತಿದ್ದಂತೆ ಸಂಬಂಧಕ್ಕೆ ತಿರುಗಿತ್ತಂತೆ. ದೇವಿ ಪ್ರಸಾದ್ ಜೊತೆ ರೂಹಿ ಆಲಿ ಲಿವಿಂಗ್ ರಿಲೇಶನ್ಶಿಪ್ನಲ್ಲಿದ್ದಳಂತೆ. ಇಂಟ್ರೆಸ್ಟಿಂಗ್ ಅಂದ್ರೆ ಈಕೆಗೆ ಮದುವೆಯಾಗಿ 3 ಮಕ್ಕಳೂ ಇದ್ದಾರಂತೆ. ಈ ವಿಷಯ ದೇವಿ ಪ್ರಸಾದ್ಗೂ ಗೊತ್ತಿತ್ತು. ಆದ್ರೆ ಮೋಹದ ಮುಂದೆ ಯಾವುದು ಕಾಣುತ್ತೆ ಹೇಳಿ? ಹೀಗಾಗಿ ಇಬ್ಬರೂ ಕದ್ದು ಮುಚ್ಚಿ ಓಡಾಡಿಕೊಂಡಿದ್ರು. ಎಲ್ಲ ಕೇಸ್ ವಾಪಸ್ ತಗೊಳ್ಳಿ ಅಂತೇಳಿ ನಮ್ಗೆ ತುಂಬಾ ಧಮಕಿ ಹಾಕಿ ನಮ್ಗೆ ಪ್ರಾಣ ಬೆದರಿಕೆ ಮಾಡೋದು ಸರ್. ಇಮಿಡಿಯೇಟ್ ಆಗಿ ಕೊತ್ತ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದೆ. ಧಮಕಿ ಹಾಕಿದ್ದು ಇವನು ಸರ್ ವಿಕ್ಕಿ, ಜೋಸಫ್, ಅಂಬರೀಶು, ಆಮೇಲೆ ಆ ಜಿಮ್ನಲ್ಲಿ ಕೆಲಸ ಮಾಡೋ ಮ್ಯಾನೇಜರ್ ಇವಳು ಪ್ರಿಯಾ ಅಂತ ಹೇಳಿ. ಈಗ ಜಿಮ್ ಟ್ರೈನಿಂಗ್ ಮಾಡೋ ಒಂದು ಸುಮ್ಮನೆ ಅಜ್ಜನ ಬಂದ್ಬಿಟ್ಟಿದೆ ಸರ್. ನಮಗೆ ಜಿಮ್ ಕೇಳೋಣ ಸರ್. ನನಗೆ ಯಾಕೆ ನಮ್ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ, ನೀನು ಕೇಸ್ ವಾಪಸ್ ತಗೋಬೇಕು, ನೀನು ಅವಾಗ ಹೋಗ್ತೀನಿ ಅಂತ ಕಂಪ್ಲೇಂಟ್ ತಗೊಂತ ಹೇಳಿ ಪ್ರೆಸರ್ ಕೊಡ್ತಾ ಇದೆಯಾ ಅಂತೆಲ್ಲ, ನೀನು ಇನ್ಮೇಲೆ ಕೇಸ್ ವಾಪಸ್ ತಗೊಂಡ್ರೆ ಧಮಕಿ ಹಾಕಿದ್ರು ಸರ್. ಜಿಮ್ ಟ್ರೈನರ್ ಸಾವು, ಸುಂದರಿ ಮೇಲೆ ಅನುಮಾನ, ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿದ್ದ ರೂಹಿ ಹಾಗೂ ದೇವಿ ಪ್ರಸಾದ್ ಮಧ್ಯೆ ಇತ್ತೀಚೆಗೆ ಬಿರುಕು ಮೂಡಿತ್ತಂತೆ. ಜೊತೆಗೆ ರೂಹಿ ಗಂಡ ಬೆದರಿಕೆ ಹಾಕಿದ್ನಂತೆ. ಇದೆಲ್ಲದರಿಂದ ದೇವಿ ಪ್ರಸಾದ್ 2 ಬಾರಿ ಆತ್ಮಹತ್ಯೆಗೂ ಯತ್ನಿಸಿದ್ದ. ಮೇ 8ನೇ ತಾರೀಕು 3 ಸ್ನೇಹಿತರ ಜೊತೆ ಬೈಕ್ನಲ್ಲಿ ರೌಂಡ್ಸ್ ಹೋಗಿದ್ದ. ಹೋಗುವಾಗ ಖುಷಿಯಾಗೆ ಇದ್ದವ ಅಪಘಾತದಲ್ಲಿ ಸಾವನ್ನಪ್ಪಿದ್ದಾನೆ ಅಂತ ಜೋಸೆಫ್ ಅನ್ನೋನು ದೇವಿ ಪ್ರಸಾದ್ ಸಂಬಂಧಿಗೆ ಫೋನ್ ಮಾಡಿ ಹೇಳಿದ್ದ. ಕುಟುಂಬಸ್ಥರು ಬರೋದ್ರೊಳಗೆ ದೇವಿ ಪ್ರಸಾದ್ ಕಥೆ ಮುಗಿದು ಹೋಗಿತ್ತು. ಅವತ್ತು ಇದೊಂದು ಅಪಘಾತ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು. ಆದ್ರೆ ಇತ್ತೀಚೆಗೆ 10 ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ. ಯಾಕಂದ್ರೆ ದೇವಿ ಪ್ರಸಾದ್ನ ಇಡೀ ಮುಖ ಅಪ್ಪಚ್ಚಿಯಾಗಿದೆ. ಆದ್ರೆ ಹೆಲ್ಮೆಟ್ಗೆ ಏನೂ ಆಗಿಲ್ವಂತೆ. ಜೊತೆಗೆ ಹೆಲ್ಮೆಟ್ನಲ್ಲಿದ್ದ ಕ್ಯಾಮ್ರಾ ಹಾಗೂ ಈತನ ಮೊಬೈಲನ್ನ ಸ್ನೇಹಿತರೇ ಇಟ್ಕೊಂಡಿದ್ರಂತೆ. ಕೇಳಿದ್ರೂ ಕೊಟ್ಟಿರ್ಲಿಲ್ವಂತೆ. ಹೀಗಾಗಿ ಇದರಲ್ಲಿ ಏನೋ ಇದೆ ಅಂತ ದೂರು ದಾಖಲಿಸಿದ್ದಾರೆ. ಸರ್, ನಮ್ಗೆ ಇದು ಯಾರು ಮಾಡಿದ್ದಾರೆ ನಮ್ಗೆ ಗೊತ್ತಾಗ್ಬೇಕು. ತನಿಖೆ ಮಾಡಿ ನಮ್ಗೆ ಒಳ್ಳೆ ರೀತಿನಲ್ಲಿ ನಮ್ಗೆ ಯಾರು ಮಾಡಿದ್ದಾರೆ ಏನು ಅಂತ ನಮ್ಗೆ ಗೊತ್ತಾಗ್ಬೇಕು ಸರ್. 2 ತಿಂಗಳಿನಿಂದ ನಮ್ಗೆ ಏನು ಒಂದು ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಸರ್. ನಮ್ಗೆ ಕೊತ್ತೂರಿನಲ್ಲಿ ಈ ತರ ಕ್ಯಾಮ್ರಾ ಎಲ್ಲ ಎತ್ಕೊಂಡು ಹೋಗಿರೋದಕ್ಕೆ ಕಂಪ್ಲೇಂಟ್ ಆಗಿದೆ ಸರ್. ಅದು ಹೆಲ್ಮೆಟ್ ಚೆನ್ನಾಗಿದೆ ಸರ್. ನಾವು ಹೋಗುವಾಗ ಹೆಲ್ಮೆಟ್ ಏನು ಡ್ಯಾಮೇಜ್ ಇರ್ಲಿಲ್ಲ, ಆದ್ರೆ ಮುಖದ ಮೇಲೆ ಕಟ್ಟಾಗಿತ್ತು. ಅವನ್ಗೆ ಕಟ್ಟಾಗಿ ಹಲ್ಲೆಲ್ಲ ಒಡೆದೋಗಿ ಬಾಯಲ್ಲಿ ರಕ್ತ ನೊರೆ ಎಲ್ಲ ಬಂದು ಮತ್ತೆ ಎದೆ ಮೇಲೆ ರಿಬ್ಸ್ ಎಲ್ಲ ಒಡೆದೋಗಿತ್ತು ಸರ್.
ಸರ್ ಈಗ 2 ತಿಂಗಳಾಗಿದೆ. ಅವ್ನು ಮೇ 8ನೇ ತಾರೀಕು 2026 ಅವ್ನು ತೀರ್ಕೊಂಡಿರೋದು. ಇವತ್ತು ಟಿಲ್ ಡೇಟ್ ವರ್ಗು ನಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ ಸಿಕ್ಕಿಲ್ಲ ಸರ್. ಇನ್ನ ಇವತ್ತು ಫೋನ್ ಸಬ್ಮಿಟ್ ಮಾಡಿದೀವಿ. ನಲ್ಲಿ ಜಿಮ್ ಟ್ರೈನರ್ ಸಾವಿನ ಹಿಂದೆ 10 ಕಥೆಗಳು ಹುಟ್ಕೊಂಡಿವೆ. ನಿಜಕ್ಕೂ ಇದು ಅಪಘಾತವಾ ಅಥವಾ ಪ್ರೀ ಪ್ಲಾನ್ಡ್ ಕೊಲೆನಾ ಅನ್ನೋದು ಪೊಲೀಸರ ತನಿಖೆ ನಂತರವೇ ಗೊತ್ತಾಗಬೇಕಿದೆ. ದತ್ತಾತ್ರೇಯ ಎಂ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಆತ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದ. ಆದ್ರೆ ಶ್ರೀಮಂತ ಹೆಣ್ಮಕ್ಳಿಗೆ ಗಾಳ ಹಾಕೊಂಡು ಪ್ರೀತಿಯ ನಾಟಕ ಆಡ್ತಿದ್ದಂತೆ. ಕೊನೆಗೆ ಜಿಮ್ನಲ್ಲೇ ಮಾಡಬಾರದನ್ನ ಮಾಡಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದ ಅಂತ ಹಿಂದೂ ಮುಖಂಡರು ಸಿಡಿದೆದ್ದಿದ್ದಾರೆ. ಟ್ರಯಲ್ ರೂಮ್ ಅಲ್ಲಿ ಡ್ರೆಸ್ ಚೇಂಜ್ ಮಾಡೋದನ್ನ ಸಮೇತನು ವಿಡಿಯೋ ಮಾಡಿ ಅವ್ರನ್ನ ಬ್ಲಾಕ್ ಮೇಲ್ ಮಾಡಿ ಹಣನೂ ಅವ್ರ ಹತ್ರ ಪಡೆಯೋದಲ್ಲದೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಡ್ತೀನಿ ಅಂತ ಹೇಳಿ ಮುಗ್ಧ ಹೆಣ್ಣು ಮಕ್ಕಳಿಗೆ ಟ್ರೈನರ್ ಹೆಸರಿನಲ್ಲಿ ಲವ್ ಜಿಹಾದ್ ಮಾಡುತ್ತಿರುವ ಮುಸಲ್ಮಾನ್ ಟ್ರೈನರ್ಗಳಿಗೆ ಜಿಮ್ಗೆ ಬರುವ ಶ್ರೀಮಂತ ಹೆಣ್ಮಕ್ಕಳಿಗೆ ಹಾಕ್ತಿದ್ದನಂತೆ ಗಾಳ. ಆ ವಿಡಿಯೋ ಮಾಡ್ತಿದ್ದ, ಕಾಸು ಕೊಡುವಂತೆ ಕಾಡಿಸ್ತಿದ್ದ. ದಾವಣಗೆರೆಯಲ್ಲಿ ಜಿಮ್ ಜಿಹಾದ್ ಕಿಚ್ಚು ಹೊತ್ಕೊಂಡಿದೆ. ಜಿಮ್ ಟ್ರೈನಿಂಗ್ ಕೊಡ್ತೀನಿ ಅಂತಿದ್ದವ ಲವ್ ಟ್ರೈನಿಂಗ್ ಕೊಡ್ತಿದ್ದ ಅನ್ನೋ ಆರೋಪ ಕೇಳಿ ಬರ್ತಿದೆ. ಒಬ್ಬೊಬ್ಬರ ಹತ್ತಿರ ಒಂದೊಂದು ಹೆಸರು ಹೇಳುತ್ತಿದ್ದವ ಶ್ರೀಮಂತ ಹೆಣ್ಮಕ್ಕಳನ್ನೇ ಟಾರ್ಗೆಟ್ ಮಾಡುತ್ತಿದ್ದ. ಮಾತಲ್ಲೇ ಮರಳು ಮಾಡುತ್ತಿದ್ದವ ಪ್ರೀತಿ ಪ್ರೇಮ ಅಂತ ನಂಬಿಸಿ ಆಡಬಾರ್ದ ಆಟ ಆಡಿದ್ದಾನೆ ಅಂತ ಹಿಂದೂ ಸಂಘಟನೆಯವರು ಬೀದಿಗಿಳಿದಿದ್ದಾರೆ. ಈತನ ಹೆಸರು ಇಸ್ಮಾಯಿಲ್ ಅಂತ. ದಾವಣಗೆರೆಯ ಪವರ್ ಫಿಟ್ನೆಸ್ ಕ್ಲಬ್ ಜಿಮ್ನಲ್ಲಿ ಟ್ರೈನರ್ ಆಗಿ ಕೆಲಸ ಮಾಡುತ್ತಿದ್ದ. ಈತನ ವಿರುದ್ಧವೇ ಈಗ ಬ್ಲ್ಯಾಕ್ ಮೇಲ್ ಆರೋಪ ಕೇಳಿ ಬರ್ತಿದೆ. ತನ್ನ ಹೆಸರನ್ನ ಆಕಾಶ್ ಅಂತ ಹೇಳ್ಕೊಳ್ಳುತ್ತಿದ್ದವ ಶ್ರೀಮಂತ ಹೆಣ್ಮಕ್ಕಳ ಟಾರ್ಗೆಟ್ ಮಾಡುತ್ತಿದ್ದ. ಟ್ರೈನಿಂಗ್ ಕೊಡೋ ನೆಪದಲ್ಲಿ ಲವ್ ಟ್ರೈನಿಂಗ್ ಕೊಡ್ತಿದ್ದನಂತೆ. ನಂತರ ಪ್ರೀತಿ ಪ್ರೇಮ ಅಂತ ನಾಟಕ ಶುರು ಮಾಡುತ್ತಿದ್ದವ ಜಿಮ್ನಲ್ಲೇ ಮಾಡಬಾರ್ದ ಕೆಲಸವನ್ನೆಲ್ಲ ಮಾಡಿ ಮುಗಿಸ್ತಿದ್ದ. ಕೊನೆಗೆ ಇದೇ ಖಾಸಗಿ ಕ್ಷಣಗಳ ಫೋಟೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವುದಕ್ಕೆ ಶುರು ಮಾಡುತ್ತಿದ್ದನಂತೆ. ತಾನು ಹೇಳಿದಷ್ಟು ಹಣ ಕೊಡಬೇಕು ಅಂತ 13ಕ್ಕೂ ಹೆಚ್ಚು ಹೆಣ್ಮಕ್ಕಳ ಜೀವನದಲ್ಲಿ ಆಟ ಆಡಿದ್ದಾನೆ ಅನ್ನೋ ಆರೋಪ ಕೇಳಿ ಬರ್ತಿದೆ. ಇಲ್ಲಿ ಬರ್ತಕ್ಕಂಥ ವಿವಾಹಿತ ಮಹಿಳೆ ಮತ್ತು ಕಾಲೇಜ್ನಲ್ಲಿರ್ತಕ್ಕಂಥ ಹುಡುಗಿಯರುಗಳನ್ನ ಹಿಂದೂ ಹೆಸರು ಹೇಳ್ಕೊಂಡು ಅವ್ರ ಹತ್ರ ವಿಡಿಯೋಗಳು ಅದನ್ನು ಇದನ್ನು ಮಾಡ್ಕೊಂಡು ಟ್ರಯಲ್ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡೋದನ್ನ ಸಮೇತನು ವಿಡಿಯೋ ಮಾಡಿ ಅವ್ರನ್ನ ಬ್ಲ್ಯಾಕ್ ಮೇಲ್ ಮಾಡಿ ಅವರ ಗಂಡಂದ್ರಿಗೆ ಕರೆಸಿ ಹಣದ ಬೇಡಿಕೆ ಇಟ್ಟು ಹಣನೂ ಅವ್ರ ಹತ್ರ ಪಡೆಯೋದಲ್ಲದೆ ನಿನ್ನನ್ನು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಬಿಡ್ತೀನಿ ಅಂತೇಳಿ ದೈಹಿಕವಾಗಿ ನನ್ನ ಜೊತೆಗೆ ಚೆನ್ನಾಗಿರ್ಬೇಕಂತೇಳಿ ಈ ಥರ ಅವನು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಇದನ್ನು ಮಾಡ್ತಾ ಇದ್ದಾನೆ. ಯಾವಾಗ ಈ ವಿಷಯ ಹೊರಬಿತ್ತೋ ಹಿಂದೂ ಸಂಘಟನೆಗಳು ಕೆರಳಿ ಕೆಂಡವಾಗಿವೆ. ಜಿಮ್ ಎದುರು ಪ್ರತಿಭಟನೆ ನಡೆಸಿದ ಶ್ರೀರಾಮ ಸೇನೆ ಸದಸ್ಯರು ಜಿಮ್ನ ಫ್ಲೆಕ್ಸ್ ಬೋರ್ಡ್ ಕಿತ್ತಾಕಿದ್ದಾರೆ. ಆರೋಪಿ ಬಳಿ 10 ವಿಡಿಯೋ ಫೋಟೋಗಳಿವೆ. ಅವುಗಳನ್ನು ವಶಪಡಿಸಿಕೊಳ್ಬೇಕು. ಜೊತೆಗೆ ಇಸ್ಮಾಯಿಲ್ನನ್ನ ಬಂಧಿಸಿ ತಕ್ಕ ಪಾಠ ಕಲಿಸಬೇಕು ಅಂತ ಕಿಡಿಕಾರಿದ್ದಾರೆ. ಇದೊಂದು ಹೊಸ ರೂಪದಲ್ಲಿ ಜಿಮ್ ಜಿಹಾದ್ ರೂಪದಲ್ಲಿ ದಾವಣಗೆರೆಯಲ್ಲಿ ತಲೆ ಎತ್ತಾ ಇರೋದು ತುಂಬ ಇದು ಚಿಂತಾಜನಕ. ಮೋಸಗಾರರಿದ್ದಾರೆ, ವಂಚಕರಿದ್ದಾರೆ, ಅವರು ಖಂಡಿತವಾಗೂ ಶಿಕ್ಷೆ ಹಾಕಬೇಕು. ಅಮಾಯಕ ಮಹಿಳೆಯರ ಮಾನ ಪ್ರಾಣ ಉಳಿಸುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡಬೇಕು ಅಂತೇಳಿ. ಜಿಮ್ ಟ್ರೈನರ್ ಮೇಲೆ ಲವ್ ಟ್ರೈನಿಂಗ್ ಆರೋಪ ಕೇಳಿ ಬರ್ತಿದ್ದು ಈ ಕ್ಷಣದವರೆಗೂ ಕೇಸ್ ದಾಖಲಾಗಿಲ್ಲ. ಹೀಗಾಗಿ ಮುಂದೆ ಯಾವ ಸ್ವರೂಪ ಪಡೆಯುತ್ತೋ ಕಾದು ನೋಡಬೇಕು. ಸಂಜಯ್, ನ್ಯೂಸ್ 18, ದಾವಣಗೆರೆ. ಅವರಿಬ್ಬರು ಒಟ್ಟೊಟ್ಟಿಗೆ ಬೆಳೆದವರು, ಚಿಕ್ಕ ವಯಸ್ಸಿನಿಂದಲೇ ಪ್ರೀತಿಗೆ ಬಿದ್ದವರು. ಆದರೆ ಹೆಣ್ಣಿನ ಮನೆಯವರು ಪರಪುರುಷನ ಜೊತೆಗೆ ಮದುವೆ ಮಾಡಿದ್ರು. ಈ ವಿಷಯ ಪ್ರಿಯಕರನಿಗೆ ಗೊತ್ತಾಗ್ತಾ ಇದ್ದಂತೆ ನೆತ್ತರೋಕುಳಿ ಹರಿಸಿದ್ದಾನೆ. ಮದುವೆ ವಿಚಾರಕ್ಕೆ ಕಿರೀಕ್, ಅಟ್ಟಹಾಸ ಮೆರೆದ ಲವ್ವರ್, ಸಿಲಿಂಡರ್ ಬ್ಲಾಸ್ಟ್ ಮಾಡಿ ಕೊಲೆಗೆ ಯತ್ನಿಸಿದವ ಅಂದರ್, ಮನೆ ತುಂಬಾ ಚೆಲ್ದಿರೋ ರಕ್ತ, ಗೋಡೆ ಮೇಲೆಲ್ಲ ರಕ್ತದ ಕಲೆ, ಎತ್ತ ಕಣ್ಣಾಯಿಸಿದ್ರು ರಕ್ತದ ಕುಳಿಯೇ, ಹೆಜ್ಜೆ ಇಡೋದಕ್ಕೂ ಜಾಗವಿಲ್ಲ. ಹೆಣ್ಮಗಳ ಎದೆ ಬಗೆದವ ಕಿಡಿ ಮನೆಯನ್ನೇ ರಕ್ತದಲ್ಲಿ ಮುಳುಗಿಸಿ ಬಿಟ್ಟಿದ್ದ. ತನಗೆ ಕೈಕೊಟ್ಟು ಇನ್ನೊಬ್ಬನ ಜೊತೆ ಮದುವೆ ಆಗಿದ್ದಾಳೆ ಅನ್ನೋ ಸುದ್ದಿ ಕಿವಿಗೆ ಬೀಳ್ತಿದ್ದಂತೆ ರಣಕೇಕೆ ಹಾಕಿದ್ದಾನೆ. ಹುಡುಗಿಯ ಮನೆಗೆ ನುಗ್ಗಿ ನೆತ್ತರು ಕುಡಿ ಹರಿಸಿದ್ದಾನೆ. ಇವರಿಬ್ಬರದ್ದು ಪ್ರಾಯಕ್ಕೆ ಬರೋ ಮೊದಲೇ ಶುರುವಾದ ಪ್ರೀತಿ. ಇಬ್ಬರು ಜೊತೆಯಾಗಿ ಬೆಳೆದಿದ್ರು, ಒಟ್ಟೊಟ್ಟಿಗೆ ಓದಿದ್ರು.
ಹೀಗಾಗಿ ಚೈಲ್ಡ್ಹುಡ್ನಲ್ಲೇ ಪ್ರೀತಿ ಪ್ರೇಮ ಅನ್ನೋ ಮೋಹಕ್ಕೆ ಬಿದ್ದಿದ್ರು. ಆದರೆ ವಯಸ್ಸು 18 ದಾಟಾಗಿದ್ದಂತೆ ಮಕ್ಕಳ ಪ್ರೀತಿಗೆ ಹೆತ್ತವರೇ ಬ್ರೇಕ್ ಹಾಕಿದ್ರು. ಇದೇ ಈಗ ರಕ್ತ ಚರಿತ್ರೆ ಸೃಷ್ಟಿಸುವಂತೆ ಮಾಡಿದೆ. ಈತನ ಹೆಸರು ವನಾಚಂತ, ಈಕೆ ನಂದಿನಿ ದಾಸ್. ಇಬ್ಬರು ಕೂಡ ಮೂಲತಃ ಪಶ್ಚಿಮ ಬಂಗಾಳದವರು. 18 ವರ್ಷ ತುಂಬುತ್ತಿದ್ದಂತೆ ಹಸೆ ಮನೆಗೇನೋ ನಿರ್ಧಾರ ಮಾಡಿಕೊಂಡಿದ್ದವರು. ಆದರೆ ಹುಡುಗಿ ಮನೆಯವರು ಮಗಳ ಪ್ರೀತಿಗೆ ಸಮ್ಮತಿ ಸೂಚಿಸಿರಲಿಲ್ಲ. ಹೀಗಾಗಿ ಪ್ರೀತಿಸಿದವನನ್ನ ಮರೆತವಳು ಹೆತ್ತವರು ತೋರಿಸಿದವನ ಜೊತೆ ಹಸೆ ಮನೆಗೇರಿದ್ಲು. ಇದುವೇ ನೋಡಿ ಪ್ರಿಯಕರನ ಪಿತ್ತ ನೆತ್ತಿಗೇರಿಸಿದ್ದು. ಯಾವಾಗ ಪ್ರೀತಿಸಿದವಳು ಇನ್ನೊಬ್ಬನ ಪಾಲಾದ್ಲು, ಪಾಗಲ್ ಪ್ರಿಯಕರ ನಖಶಿಕಾಂತ ಮುರಿದು ಹೋಗಿದ್ದಾನೆ. ನನಗೆ ಸಿಗದವಳು ಇನ್ಯಾರಿಗೂ ಸಿಗಬಾರದು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾನೆ. ಬೆಳಗ್ಗೆ 9:30 ಸುಮಾರಿಗೆ ಹುಡುಗಿ ಮನೆಗೆ ನುಗ್ಗಿದವ ನಂದಿನಿ ಸಹೋದರಿಯರನ್ನ ರೂಮ್ನಲ್ಲೇ ಕೂಡ ಹಾಕಿದ್ದ. ನಂತರ ಸಿಲಿಂಡರ್ ಬ್ಲಾಸ್ಟ್ ಮಾಡಿ ಯುವತಿಯನ್ನ ಕೊಲ್ಲೋದಕ್ಕೆ ನೋಡಿದ್ದ. ಆದ್ರಿದು ಸಾಧ್ಯವಾಗದಿದ್ದಾಗ ಮನಸೋಗಿಚ್ಚೆ ಚಾಕು ಚುಚ್ಚಿದ್ದಾನೆ. ಕೊನೆಗೆ ತಾನು ಕೂಡ ಚಾಕು ಚುಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದ. ಯುವತಿ ಕೂಗಾಡುತ್ತಿದ್ದಂತೆ ಅಕ್ಕಪಕ್ಕದ ಮನೆಯವರು ಪೊಲೀಸರಿಗೆ ಸುದ್ದಿ ಮುಟ್ಟಿಸ್ತಾರೆ. ಕೂಡಲೇ ಎಂಟ್ರಿ ಕೊಟ್ಟ ಖಾಕಿ ಪಡೆ ಯುವತಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಐಸಿಯುನಲ್ಲಿ ಚಿಕಿತ್ಸೆ ಮುಂದುವರೆದಿದೆ. सर हमारा हम 9 बजे ड्यूटी में गया, 9:05 मिनट में वो लड़का घर में घुस गया. घंटी बजाया, हमारा बेटा लॉक खोल दिया, उसको धक्का मार के अंदर में घुसा दिया, लॉक लगा दिया दोनों बेटा को. लड़की को पूरा चाकू से पूरा फाड़ ताड़ पीट. लड़की दौड़ रहा है, ऐसा उधर बाथरूम में दौड़ रहा है, उधर दौड़ रहा है, उधर दौड़ रहा है, हेल्प के लिए खाली फाड़ रहा है, पूरा फाड़ दिया. ಒಟ್ಟಲ್ಲಿ ಪ್ರಾಯದ ವಯಸ್ಸಲ್ಲಿ ಹುಟ್ಟುಕೊಂಡಿದ್ದ ಪ್ರೀತಿ ಹೆಣ್ಣು ಮಗಳ ಜೀವಕ್ಕೆ ಸಂಚಕಾರ ತಂದಿದೆ. ಮದುವೆಯಾದವಳನ್ನು ಬಿಡದವ ರಕ್ತದ ಕೋಡಿ ಹರಿಸಿ ಕಂಬಿ ಹಿಂದೆ ಸೇರಿದ್ದಾನೆ. ಮಾದೇಶ್ ಸಿ, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು. ಎಷ್ಟು ದಿನ ಮಾಯವಾಗಿದ್ದ ವರುಣ ಮಲೆನಾಡಿನಲ್ಲಿ ಅಬ್ಬರಿಸಿ ಬೊಬ್ಬೆರ್ದಿದ್ದಾನೆ. ಕಳೆದೊಂದು ವಾರದಿಂದ ಸುರಿಯುತ್ತಿರುವಂತಹ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸುತ್ತಿದೆ. ಇತ್ತ ಮಳೆ ಆಗ್ತಾ ಇದ್ರೆ ಅತ್ತ ಉತ್ತರದಲ್ಲಿ ಮಹಾರಾಷ್ಟ್ರದಲ್ಲಿ ಮಳೆಯ ಎಫೆಕ್ಟ್ ತಣ್ಣಗಾಗಿದೆ. ಈ ಬಾರಿ ಮಳೆ ಆಗುತ್ತೋ ಇಲ್ವೋ ಅನ್ಕೊಂಡಿದ್ದವರ ಬದುಕಲ್ಲಿ ಮುಂಗಾರಿನ ಅಬ್ಬರ ಶುರುವಾಗಿದೆ. 1 ತಿಂಗಳು ಕಣ್ಮರೆಯಾಗಿದ್ದ ಮಳೆರಾಯ ಈಗ ಮಲೆನಾಡಿನಲ್ಲಿ ಹುಚ್ಚೆದ್ದು ಸುರಿತಾ ಇದ್ದಾನೆ. ಮಹಾಮಳೆಯ ಹೊಡೆತಕ್ಕೆ ಡ್ಯಾಂಗಳ ಒಡರು ತುಂಬೋದಕ್ಕೆ ಶುರುವಾಗಿದ್ದು ಜಲಪಾತಗಳೆಲ್ಲವೂ ಹಾಲ್ನೊರೆಯಂತೆ ಧುಮ್ಮಿಕ್ಕುತ್ತಿವೆ. ಮಲೆನಾಡಿನ ಪಶ್ಚಿಮ ಘಟ್ಟಗಳಲ್ಲಿ ನಿರಂತರವಾಗಿ ಮಳೆ ಬೀಳ್ತಿದೆ. ಚಿಕ್ಕಮಗಳೂರು ಜಿಲ್ಲೆಯು ಅಕ್ಷರಶಃ ತೊಯ್ದು ತೊಪ್ಪೆಯಂತಾಗಿದ್ದು ಸಾಲು ಸಾಲು ಅವಾಂತರಗಳೇ ಸೃಷ್ಟಿಯಾಗ್ತಿವೆ. ಶೃಂಗೇರಿ ಸಂಪರ್ಕಿಸುವ ರಾಜ್ಯ ಹೆದ್ದಾರಿಯಲ್ಲಿ ಭೂಕುಸಿತ ಸಂಭವಿಸಿದ್ದು ಬೃಹತ್ ಬಂಡೆ ಮರಗಳೆಲ್ಲವೂ ರಸ್ತೆಗೆ ಬಂದು ಅಪ್ಪಳಿಸಿವೆ. ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ತಾಲೂಕಿನ ಕುಂಚೆಬೈಲು ಸಮೀಪ ಚಿಕ್ಕಮಗಳೂರಿನಿಂದ ಶೃಂಗೇರಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಾಜ್ಯ ಹೆದ್ದಾರಿಯಲ್ಲಿ ನಾವೀಗ ಇದ್ದೇವೆ. ಈ ಒಂದು ರಾಜ್ಯ ಹೆದ್ದಾರಿಯಲ್ಲಿ ಏನು ಮಾಡಿರ್ತಕ್ಕಂಥ ಅವೈಜ್ಞಾನಿಕ ಕಾಮಗಾರಿಯ ಪರಿಣಾಮವಾಗಿ ಈ ಒಂದು ರಸ್ತೆ ಅದು ಕುಸಿತವಾಗಿ ಕಂಡು ಬಂದಿರತಕ್ಕಂಥ ಸುಮಾರು 100 ಅಡಿ ಎತ್ತರದಿಂದ ಬೃಹತ್ ಬಂಡೆ ಕಲ್ಲುಗಳಿರ್ಬೋದು, ಜೊತೆಗೆ ಮರದ ಕೂಡ ಧರೆಗೆ ಬಂದು ಬೀಳುವಂತಹ ಸನ್ನಿವೇಶ ಇರ್ತಕ್ಕಂಥದ್ದು. ರಾಜ್ಯ ಹೊರ ರಾಜ್ಯಗಳಿಂದಲೂ ಕೂಡ ಶೃಂಗೇರಿಗೆ ನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಏನು ಒಂದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಮೇಲಿನಿಂದ ಕೆಸರು ಜಾರಿ ಬಂದು ಈಗ ಆಲ್ರೆಡಿ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥದ್ದು, ಬಂಡೆ ಕಲ್ಲುಗಳು ಕೂಡ ಬಿದ್ದಿರ್ತಕ್ಕಂಥದ್ದು. ಒಂದು ಕಡೆಯಲ್ಲಿ ರಾತ್ರಿ ವೇಳೆಯಲ್ಲಿ ಸುರಿತಾ ಇರ್ತಕ್ಕಂಥ ಮಳೆಗೆ ಏಕಾಏಕಿಯಾಗಿ ಮಣ್ಣು ಕೆಸರು ಮಿಶ್ರಿತವಾಗಿ ರಸ್ತೆಗೆ ಬಂದು ಕೂತಿರ್ತಕ್ಕಂಥದ್ದು. ವಾಹನ ಸವಾರರು ಇಲ್ಲಿನ ಪರಿಸ್ಥಿತಿಯ ಅರಿವು ಇಲ್ಲದೆ ಬಂದರೆ ಸಿಕ್ಕಿ ಹಾಕಿಕೊಂಡು ಗೋಳಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಮಹಾಮಳೆಯ ಹೊಡೆತಕ್ಕೆ ಶೃಂಗೇರಿಯಲ್ಲಿ ನಿರ್ಮಾಣ ಹಂತದ ತಡೆಗೋಡೆ ಬಿರುಕು ಬಿಟ್ಟಿದೆ. ಯಾವುದೇ ಕ್ಷಣದಲ್ಲೂ ಬೀಳೋ ಆತಂಕ ಕಾಡುತ್ತಿದ್ದು ಅಕ್ಕಪಕ್ಕದ ಮನೆ ಹಾಗೂ ಅಂಗಡಿಯವರಿಗೆ ಜೀವ ಭಯ ಶುರುವಾಗಿದೆ. ಒಂದು ವೇಳೆ ತಡೆಗೋಡೆ ಕುಸಿದಿದ್ದೇ ಆದಲ್ಲಿ ಮನೆಗಳ ಜೊತೆಗೆ ಅಂಗಡಿಗಳು ಭದ್ರೆಯ ಪಾಲಾಗಲಿವೆ. ಹೀಗಾಗಿ ಸ್ಥಳಕ್ಕೆ ಭೇಟಿ ನೀಡಿದ ಶೃಂಗೇರಿ ತಹಸೀಲ್ದಾರ್ ಅನೂಪ್ ಅಂಗಡಿಗಳನ್ನ ಖಾಲಿ ಮಾಡಿಸಿದ್ದು ಮನೆಯಲ್ಲಿದ್ದವರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿದ್ದಾರೆ. ತಡೆಗೋಡೆ ಬಿರುಕು ಬಿಟ್ಟಿದೆ, ನಿನ್ನೆಗಿನ ಇವತ್ತು ಸ್ವಲ್ಪ ಜಾಸ್ತಿ ಕಾಣಿಸಿದೆ. ಅದರಿಂದ ಮುಂಜಾಗ್ರತಾ ಕ್ರಮವಾಗಿ ನಾವು ಕೆಳಗಡೆ ಇರೋ ಜನ ಮತ್ತೆ ಅಂಗಡಿಗಳನ್ನ ಎವಾಕ್ಯುಯೇಟ್ ಮಾಡಕ್ ಹೇಳಿದೀವಿ. ತಡೆಗೋಡೆ ಬಿರುಕು ಮತ್ತಷ್ಟು ಜಾಸ್ತಿ ಆಗದೆ ಇವಾಗ ಟೆಂಪ್ರವರಿ ಆಗಿ ಅದು ನಿಲ್ಸೋದಕ್ಕೆ ಕಾಮಗಾರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ.
ಒಂದು ಎಕ್ಸ್ಪರ್ಟ್ ಟೀಮ್ ಆಲ್ರೆಡಿ ಬಂದು ನೋಡಿ ಅವ್ರ ಒಪಿನಿಯನ್ ಕೊಟ್ಟಿದ್ದಾರೆ. ನಾವು ಯಾವ್ದೇ ಚಾನ್ಸ್ ತಗೊಳಕ್ ರೆಡಿ ಇಲ್ಲ. ಅದರಿಂದ ಕೆಳಗಡೆ ಇರೋ ಈ ಮನೆಗಳನ್ನ ಅಂಗಡಿಗಳನ್ನ ಒಂದು 2 days ಮಳೆ ನಿಂತು ಅವ್ರು ಟೆಂಪ್ರರಿ ಸೊಲ್ಯೂಷನ್ ಮಾಡಿ ಮುಗಿಸೋವರೆಗೂ ರಿಕ್ವೆಸ್ಟ್ ಮಾಡಿ ಎವಾಕ್ಯುಯೇಟ್ ಮಾಡಿ ಅಂತ ಹೇಳ್ತಾ ಇದ್ವಿ. ಯಾವಾಗ ಜುಲೈ ಮಳೆ ಸ್ಟಾರ್ಟ್ ಆಯ್ತು 4 ದಿನಕ್ಕೆ ಬೆರೆ ಬಿಟ್ಟಿದೆ. ಅದು ಬೆರೆ ಬಿಟ್ಟು ಇನ್ನೇನು 2-3 ದಿನ ನೋಡ್ತಾ ಫುಲ್ ಜಾಸ್ತಿ ಆಗಿದೆ ಬೆರೆ ಬಿಟ್ಟಿದ್ದು. ಯಾವ ಕ್ಷಣ ಬೇಕಾದ್ರೆ ಮನೆ ಬಂದ್ ಬೀಳ್ಬೋದು. ವಾಲ್, ಗುಡ್ಡ, ಮಣ್ಣು, ಮೇಲ್ಗಡೆ ದರ್ಗಾ ಇದೆ, ತಾಲೂಕು ಆಫೀಸ್ ಇದೆ, ಪ್ರತಿಯೊಂದು ಬಿದ್ರೆ ಮನೆ ನಾಶ ಅಲ್ಲಿಗೆ 0 ಆಗ್ತದೆ. ತಮಿಳ್ನಾಡು ಕೇರಳದಲ್ಲಿ ನಾವು ಕೇಳಿದ್ವಿ ವಯನಾಡು ಹೆಂಗಾಯ್ತು ಅಂತ. ಇಲ್ಲ ಹಂಗೆ ಆಗ್ಬೋದು. ಒಂದು ಮನೆ ಒಂದೇ ಅಲ್ಲ, ಅಕ್ಕಪಕ್ಕ ಮನೆಗಳಿದಾವೆ, ಅಂಗಡಿಗಳಿದಾವೆ, ಫ್ಯಾಮಿಲಿ ಇದಾವೆ, ಒಂದು 20-25 ಜನ ಕುಟುಂಬ ಇದಾವೆ, ಎಲ್ಲವೂ ನಾಶ ಆಗುತ್ತೆ. ಇವ್ರೇನು ಕಣ್ಮುಚ್ಚಿ ಕೂತ್ಕೊಂಡೇ ಗೊತ್ತಿಲ್ಲ. ಇಂಜಿನಿಯರ್ ಆಗ್ಲಿ, ಅದು ಅಧಿಕಾರಿಗಳಾಗ್ಲಿ, ತಹಸೀಲ್ದಾರ್ ಆಗ್ಲಿ, ಏನಂತ ಗೊತ್ತಿಲ್ಲ. ಕೇಳಿದ್ರೆ ಏನ್ ಮಾಡಕ್ಕಾಗಲ್ಲ, ಮಳೆ ಜಾಸ್ತಿ, ಮಳೆನೇ ಬಂದಿಲ್ಲ, ಇನ್ನು ಮಳೆ ಸ್ಟಾರ್ಟ್ ಆಗಿದೆ ಅಷ್ಟೇ. ಮಳೆ ಶುರು ಆಗಿದೆ, 100ರಲ್ಲಿ ಒಂದು 10 ಭಾಗ ಸ್ಟಾರ್ಟ್ ಆಗಿದೆ ಮಳೆ ಬಂದಿರೋದು. ಕೊಡಗಿನಲ್ಲಿ ಧಾರಾಕಾರ ಮಳೆಯಾಗ್ತಿರೋದ್ರಿಂದ ಮೈಸೂರಿನ ಕೆಆರ್ ನಗರ ತಾಲೂಕಿನ ಚುಂಚನಕಟ್ಟಿಯಲ್ಲಿರುವ ಧನುಷ್ಕೋಟಿ ಜಲಪಾತಕ್ಕೆ ಜೀವಕಳೆ ಬಂದಿದೆ. ಫಾಲ್ಸ್ನಲ್ಲಿ ಹಾಲ್ಲೊರೆಯಂತೆ ನೀರು ಧುಮ್ಮಿಕ್ತಿದ್ದು ಪ್ರವಾಸಿಗರ ಕಣ್ಮನ ಸೆಳೆದಿದೆ. ಕಾವೇರಿ ನದಿಯ ಮೂಲಕ ಧನುಷ್ಕೋಟಿ ಜಲಪಾತಕ್ಕೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದ್ದು ಈ ದೃಶ್ಯ ವೈಭವ ನೋಡುಗರ ಕಣ್ಮನ ಸೆಳೆದಿದೆ. ದಾವಣಗೆರೆಯಲ್ಲಿ ಮಳೆ ಇಲ್ಲದೆ ಜನ ಕಂಗಾಲಾಗಿದ್ರು. ಜುಲೈ ತಿಂಗಳಲ್ಲೂ ಮಳೆ ಬೀಳಲ್ವೇನೋ ಅಂತ ತಲೆ ಮೇಲೆ ಕೈ ಹೊತ್ತು ಕೂತಿದ್ರು. ಆದ್ರೀಗ ವರುಣದೇವ ಕೊಂಚ ಕರುಣೆ ತೋರಿದಂತೆ ಕಾಣ್ತಿದೆ. ಕಳೆದ 3-4 ದಿನಗಳಿಂದ ಸಣ್ಣಗೆ ಮಳೆ ಆಗ್ತಾ ಇದೆ. ಹೀಗಾಗಿ ರೈತರು ಬಿತ್ತನೆ ಕಾರ್ಯವನ್ನ ಶುರು ಮಾಡಿದ್ದು ದಾವಣಗೆರೆ ತಾಲೂಕಿನ ಹೊನ್ನೂರು ಸುತ್ತಮುತ್ತ ಕೃಷಿ ಚಟುವಟಿಕೆ ಶುರುವಾಗಿದೆ. ಬೆಳಗಾವಿ ಹಾಗೂ ಪಶ್ಚಿಮ ಘಟ್ಟಗಳಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ಇದರಿಂದಾಗಿ ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿದೆ. 21,000 ಕ್ಯೂಸೆಕ್ ಒಳಹರಿವು ಹರಿದು ಬರ್ತಿದ್ದು ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಹೆಚ್ಚುತ್ತಿದೆ. ಇದರ ಪರಿಣಾಮ ಮುಧೋಳ ತಾಲೂಕಿನ ನಂದಗಾವ ಗ್ರಾಮದ ಸೇತುವೆ ಮುಳುಗಡೆಯಾಗಿದೆ. ಮಹಾರಾಷ್ಟ್ರ ಮಳೆಯ ಪರಿಣಾಮ ಬಾಗಲಕೋಟೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಬ್ಯಾರೇಜ್ಗೆ ಜೀವಕಳೆ ಬಂದಿದೆ. ಬರಿದಾಗಿದ್ದ ಹಿಪ್ಪರಗಿ ಬ್ಯಾರೇಜ್ಗೆ 1,33,000 ಕ್ಯೂಸೆಕ್ ನೀರಿನ ಹರಿತ ಬರ್ತಾ ಇದೆ. ನದಿಗಳೆಲ್ಲವೂ ಉಕ್ಕಿ ಹರಿತಾ ಇರೋದ್ರಿಂದ ಕಂಕನವಾಡಿ ನಡುಗಡ್ಡೆಯಂತಾಗಿದ್ದು ಕಬ್ಬು, ಮೆಕ್ಕೆಜೋಳ, ಸೋಯಾಬೀನ್ ಬೆಳೆಗಳೆಲ್ಲವೂ ಜಲಸಮಾಧಿಯಾಗಿದೆ. ಕಳೆದೊಂದು ವಾರಗಳಿಂದ ಮಹಾರಾಷ್ಟ್ರದಲ್ಲಿ ಸುರಿಯುತ್ತಿರುವಂತಹ ಮಳೆ ಕೊಂಚ ತಣ್ಣಗಾಗಿದೆ. ಕೃಷ್ಣಾ ನದಿಯ ಅಚ್ಚುಕಟ್ಟು ಪ್ರದೇಶಗಳಾದ ಕೊಯ್ನಾ, ನವಜ, ಮಹಾಬಲೇಶ್ವರ ಪ್ರದೇಶದಲ್ಲಿ ಮಳೆ ತಗ್ಗಿದ್ದು ದೂದ್ಗಂಗಾ, ವೇದಗಂಗಾ, ಕೃಷ್ಣಾ ನದಿಗಳ ಒಳಹರಿವಿನಲ್ಲಿ ಕೊಂಚ ಇಳಿಕೆಯಾಗಿದೆ. ಇದು ಉತ್ತರ ಕರ್ನಾಟಕದ ಜನರಿಗೆ ನಿರಾಸೆ ಮೂಡಿಸಿದೆ. ಒಟ್ನಲ್ಲಿ ರಾಜ್ಯದ ಅಲ್ಲಲ್ಲಿ ವರುಣದೇವ ಕೃಪೆ ತೋರಿದ್ದಾನೆ. ಆದರೆ ಬಹುತೇಕ ಜಿಲ್ಲೆಗಳಲ್ಲಿ ಇನ್ನೂ ಕೂಡ ಮಳೆಯಾಗಿಲ್ಲ. ಹೀಗಾಗಿ ರೈತರ ಗೋಳು ಹೇಳತೀರದಂತಾಗಿದೆ. ಜುಲೈ ಅಂತ್ಯದೊಳಗೆ ಮಳೆಯಾಗದಿದ್ರೆ ಬಿತ್ತನೆ ಕಾರ್ಯಕ್ಕೂ ದೊಡ್ಡ ಹೊಡೆತ ಕೊಡಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮೈಸೂರು ದಸರಾಗೆ ಮುಹೂರ್ತ ಫಿಕ್ಸ್ ಆಗಿದೆ. ಈ ಬಾರಿ ಅದ್ದೂರಿ ದಸರಾ ಆಚರಣೆಗೆ ಸರ್ಕಾರ ಮುಂದಾಗಿದ್ದು 11 ದಿನಗಳ ಕಾಲ ಸಾಂಸ್ಕೃತಿಕ ನಗರಿಯಲ್ಲಿ ದಸರಾ ದರ್ಬಾರ್ ನಡೆಯಲಿದೆ. ಮೈಸೂರು ದಸರಾಗೆ ಮುಹೂರ್ತ ಫಿಕ್ಸ್. ಈ ಬಾರಿ ಅದ್ದೂರಿ ದಸರಾ ಆಚರಣೆಗೆ ಸಿಎಂ ಪ್ಲಾನ್. ದಸರಾ ಅಂದ್ರೆ ಸಂಭ್ರಮ, ದಸರಾ ಅಂದ್ರೆ ಸಡಗರ. ಮೈಸೂರು ದಸರಾ ನೋಡೋದಕ್ಕೆ ಅಂತಾನೆ ವಿಶ್ವದ ನಾನಾ ಭಾಗದಿಂದ ಜನ ಬರ್ತಾರೆ. ಸಾಂಸ್ಕೃತಿಕ ನಗರಿಯಲ್ಲಿ ನಡೆಯುವ 9 ದಿನಗಳ ಉತ್ಸವಕ್ಕೆ ಇಡೀ ವಿಶ್ವವೇ ತಲೆದೂಗಿ ಹೋಗುತ್ತೆ. ಹೀಗಾಗಿ ಈ ಬಾರಿಯ ಮೈಸೂರು ದಸರಾಗೂ ಮುಹೂರ್ತ ಫಿಕ್ಸ್ ಆಗಿದೆ. ಅಕ್ಟೋಬರ್ 11ರಿಂದ ಅಕ್ಟೋಬರ್ 21ರವರೆಗೂ ದಸರಾ ಮಹೋತ್ಸವ ಆಚರಿಸೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಈ ಬಾರಿಯ ದಸರಾ ಸಿಎಂ ಡಿಕೆಶಿ ಪಾಲಿಗೆ ತುಂಬಾ ಸ್ಪೆಷಲ್. ಯಾಕಂದ್ರೆ ಡಿಕೆಶಿ ನೇತೃತ್ವದಲ್ಲೇ ದಸರಾ ಉತ್ಸವ ನಡೆಯಲಿದೆ. ಹೀಗಾಗಿಯೇ ಸುದ್ದಿಗೋಷ್ಠಿ ನಡೆಸಿದ ಸಿಎಂ 9 ದಿನಗಳ ವಿವರವನ್ನ ಬಿಚ್ಚಿಟ್ಟಿದ್ದಾರೆ. ಜುಲೈ 26ರಿಂದ ಗಜಪಯಣ ಶುರುವಾಗಲಿದ್ದು ಅಕ್ಟೋಬರ್ 11ರಿಂದ ಅಕ್ಟೋಬರ್ 21ರವರೆಗೆ ದಸರಾ ಉತ್ಸವ ನಡೆಯಲಿದೆ. ಅಕ್ಟೋಬರ್ 11ಕ್ಕೆ ಚಾಮುಂಡಿ ಬೆಟ್ಟದಲ್ಲಿ ದಸರಾ ಮಹೋತ್ಸವಕ್ಕೆ ಅಧಿಕೃತ ಚಾಲನೆ ನೀಡಲಿದ್ದಾರೆ.
ನಂತರ ಅಕ್ಟೋಬರ್ 18ಕ್ಕೆ ಮಹಾನವಮಿ ಪೂಜೆಗಳು ನಡೆಯಲಿದ್ದು ಅಕ್ಟೋಬರ್ 19ಕ್ಕೆ ಆಯುಧ ಪೂಜೆ ಸಂಭ್ರಮ ಕಳೆಗಟ್ಟಲಿದೆ. ನಂತರ ಅಕ್ಟೋಬರ್ 21ರಂದು ನಂದಿ ಧ್ವಜ ಪೂಜೆ, ಜಂಬೂ ಸವಾರಿ ನಡೆಯಲಿದೆ. ಮಧ್ಯಾಹ್ನ 4:10ರಿಂದ 4:35 ಶುಭ ಮೀನ ಲಗ್ನದಲ್ಲಿ ತಾಯಿ ಚಾಮುಂಡಿಗೆ ಪುಷ್ಪಾರ್ಚನೆ ನಡೆಯಲಿದ್ದು ವಿಶ್ವವಿಖ್ಯಾತ ಜಂಬೂ ಸವಾರಿಯೂ ಸಾಗಲಿದೆ. ದಸರಾ ಮಹೋತ್ಸವದ ಉದ್ಘಾಟನೆಯನ್ನು ಅಕ್ಟೋಬರ್ 11ನೇ ತಾರೀಕು ಬೆಳಿಗ್ಗೆ 11:50 ದಿನಾಂಕವನ್ನು ನಿಗದಿ ಮಾಡಲಾಗಿದೆ. ಜಂಬೂ ಸವಾರಿ ಪುಷ್ಪಾರ್ಚನೆ ಕೂಡ ಅದೇ ದಿನ 21ನೇ ತಾರೀಕು ಅಕ್ಟೋಬರ್ 1 4:10 ಅದನ್ನು ಪರಂಪರೆಯನ್ನು ಉಳಿಸ್ಕೊಂಡು ಮಾಡುವಂಥದ್ದು. ಈ ಬಾರಿಯ ದಸರಾವನ್ನ ಅದ್ಧೂರಿಯಾಗಿ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಇದೇ ನಿಟ್ಟಿನಲ್ಲೇ ಅಂತಾರಾಷ್ಟ್ರೀಯ ಮಟ್ಟದ ಗಾಯಕರನ್ನ ಕರೆಸಲು ಚಿಂತನೆ ನಡೆಸಿದೆ. ಅಲ್ಲದೆ ಪ್ರತಿ ಬಾರಿಯೂ ದಸರಾ ಪಾಸ್ ದುರ್ಬಳಕೆ ಮಾಡಿಕೊಳ್ತಾರೆ ಅನ್ನೋ ಆರೋಪ ಕೇಳಿ ಬರುತ್ತಲೇ ಇರುತ್ತೆ. ಅದಕ್ಕೆ ಈ ಬಾರಿ ಕಡಿವಾಣ ಹಾಕೋದಕ್ಕೆ ಸಿಎಂ ಡಿಕೆಶಿ ಚರ್ಚೆ ನಡೆಸಿದ್ದಾರೆ. ಒಟ್ನಲ್ಲಿ ಈ ಬಾರಿಯ ದಸರಾ ಅದ್ಧೂರಿಯಾಗಿ ನಡೆಯಲಿದ್ದು ಡಿಕೆಶಿ ಪಾಲಿಗೂ ಸ್ಪೆಷಲ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕನ್ನಡ ನಾಡಿ ಎಕ್ಸ್‌ಪ್ರೆಸ್‌ನಲ್ಲಿ ಉಡುಪಿಯ ಮಣಿಪಾಲದ ಪರ್ಕಳ ಸಮೀಪ ಶಾಲಾ ಬಸ್ ಪಲ್ಟಿ, 7 ಮಕ್ಕಳಿಗೆ ಗಾಯ, ಓರ್ವ ಮಗುವಿನ ತಲೆಗೆ ಗಂಭೀರ ಪೆಟ್ಟು. ಡಕೋಟಾ ಬಸ್ನಿಂದಲೇ ಅಪಘಾತ ಅಂತ ಸ್ಥಳೀಯರ ಆರೋಪ. ಮೀನು ಹಿಡಿಯಲು ಹೋದ 2 ನಾಪತ್ತೆ, ಕೊಡಗಿನ ಹೇಮಾವತಿ ನದಿಯ ಹಿನ್ನೀರಿನಲ್ಲಿ ಘಟನೆ. ನಾಪತ್ತೆಯಾದವರಿಗೆ ನಡೆದಿದೆ ಶೋಧ ಕಾರ್ಯ.